Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ SSLC ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ. ಈಗಾಗಲೇ ನಿಮ್ಮ ಹಾಲ್ ಟಿಕೆಟ್ ಅನ್ನ ವೆಬ್ಸೈಟ್ ಅಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ ಹಾಗೂ ಎಲ್ಲ ಶಾಲಾ ಲಾಗಿನ್ ಗಳಲ್ಲಿ ಅದನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗೂ ಆಲ್ HMs ಕೂಡ ನಿಮ್ಮ ಶಾಲೆ SSLC ರಿಜಿಸ್ಟ್ರೇಷನ್ ಯಾವ ಮಕ್ಕಳದ ಮಾಡಿದಿರಿ ಆ ಒಂದು ಎಲ್ಲ ಹಾಲ್ ಟಿಕೆಟ್ ಗಳನ್ನ ನಿಮ್ಮ ಶಾಲಾ ಲಾಗಿನ್ ಅಲ್ಲಿ ಪಡೆಯಬಹುದಾಗಿದೆ. ಸೊ ಬಹಳಷ್ಟು ಸಿಹಿಯಾಗಿರುವಂತಹ ಸುದ್ದಿ ಇದೆ. 21ರಿಂದ ಈ ಪರೀಕ್ಷೆಗಳು ಪ್ರಾರಂಭವಾಗಲಿದೆ. ಸೊ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಬನ್ನಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಗೂಗಲ್ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೋತೀವಿ. ಇಲ್ಲಿ KSEB ಸ್ಕೂಲ್ ಲಾಗಿನ್ ಅಂತ ಟೈಪ್ ಮಾಡ್ತೀವಿ, ಎಂಟರ್ ಅನ್ನ ಕೊಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ಏನು ಒಂದು ಇಂಟರ್ಫೇಸ್ ಕಾಣುತ್ತೆ KSEB ಸ್ಕೂಲ್ ಆಕ್ಟಿವಿಟಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ನಿಮ್ಮ ಶಾಲೆಯಲ್ಲಿ ಇರ್ತದೆ. ಆಯಾ ನಮ್ಮ ಶಾಲೆಗಳ ಒಂದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಗಳನ್ನ ಹಾಕೊಂಡು ತದನಂತರ ಕ್ಯಾಪ್ಚಾವನ್ನು ಕೊಟ್ಟಿರ್ತಾರೆ. ಇಲ್ಲಿ ಕ್ಯಾಪ್ಚಾವನ್ನ ಆಡ್ ಮಾಡಬೇಕು. ಎಸ್, ತದನಂತರ ಸಬ್ಮಿಟ್ ಅನ್ನ ಕೊಡಬೇಕು. ಸಬ್ಮಿಟ್ ಕೊಟ್ಟ ಮೇಲೆ ಇಲ್ಲಿ ಒಂದು ಇಂಟರ್ಫೇಸ್ ಏನ್ ಕಾಣ್ತದೆ, ಹೋಮ್ ಸರ್ಕ್ಯುಲರ್ ಪಕ್ಕದಲ್ಲಿನೇ ಡೌನ್ಲೋಡ್ ಫೈನಲ್ ಅಡ್ಮಿಷನ್ ಟಿಕೆಟ್ ಫಾರ್ 2025 SSLC ಎಕ್ಸಾಮ್ 1 ಎನ್ನುವಂತ ಇಂಟರ್ಫೇಸ್ ಈಗಾಗಲೇ ಓಪನ್ ಆಗಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಫೈನಲ್ ಅಡ್ಮಿಷನ್ ಟಿಕೆಟ್ಸ್ ಫಾರ್ SSLC ಎಕ್ಸಾಮ್ 1 ಸ್ಕೂಲ್ ವೈಸ್. ಇಲ್ಲಿ ಸ್ಕೂಲ್ ವೈಸ್ ಅಂದ್ರೆ ನಾವು ಎಷ್ಟು ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿದೀವಿ ಸ್ಟೂಡೆಂಟ್ಸ್ ಗಳದ್ದು ಅವೆಲ್ಲನೂ ಕೂಡ ಒಂದರಲ್ಲೇ ಡೌನ್ಲೋಡ್ ಆಗುತ್ತೆ. ಕೆಳಗಡೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಡೌನ್ಲೋಡ್ ಅಪ್ಡೇಟೆಡ್ ಫೈನಲ್ ಅಡ್ಮಿಷನ್ ಟಿಕೆಟ್ ಫಾರ್ SSLC 2025 ಸ್ಟೂಡೆಂಟ್ ವೈಸ್. ಸೊ ಮೊದಲನೇದಾಗಿ ನಾವು ನೋಡೋಣ ಫೈನಲ್ ಅಡ್ಮಿಷನ್ ಟಿಕೆಟ್ ಅನ್ನ ಒಂದ್ಸಲ ಡೌನ್ಲೋಡ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಒಂದು ಸ್ಕೂಲ್ ಕೋಡ್ ಕಾಣುತ್ತೆ. ಸ್ಕೂಲ್ ಕೋಡ್ ಕಂಡಾಕ್ಷನ್ ಅದನ್ನು ವೆರಿಫೈ ಅನ್ನ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಮ್ದೇ ಇರುತ್ತೆ ಸ್ಕೂಲ್ ಲಾಗಿನ್ ಅಲ್ಲಿ ಆಯಾ ಸ್ಕೂಲ್ಗಳ ಒಂದು ಸ್ಕೂಲ್ ಕೋಡ್ ಇರುತ್ತೆ. ಸೊ ಅದ್ರ ಮೇಲೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದಾಗ ಡೌನ್ಲೋಡಿಂಗ್ ಆಗ್ತಾ ಇದೆ. ಸೊ ಎಸ್, ಇಲ್ಲಿ ನೋಡಿ ಇಲ್ಲಿ ಆಯ್ತು ನಂದು ಡೌನ್ಲೋಡ್ ಅನ್ನ ಓಪನ್ ಮಾಡಿದಾಕ್ಷಣ ನಮ್ಮ ಶಾಲೆಯ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಗಳನ್ನ ನಾವು ಇಲ್ಲಿ ಕಾಣಬಹುದು. ಸೊ ಯಾವ್ಯಾವ ಸೆಂಟರ್ ಗಳಿದಾವೆ, ಎಲ್ಲಿ ರೋಲ್ ನಂಬರ್ ಬಂದಿದೆ, ತದನಂತರ ರಿಜಿಸ್ಟ್ರೇಷನ್ ನಂಬರ್ನು ಕೂಡ ಈ ಒಂದು ಹಾಲ್ ಟಿಕೆಟ್ ನಲ್ಲಿ, ತದನಂತರ ಶಾಲಾ UDAS ಸಂಖ್ಯೆನೂ ಕೂಡ ಇದೆ ಹಾಗೂ KSEB ಕೋಡ್ ಕೂಡ ಇದೆ, ವಿದ್ಯಾರ್ಥಿಗಳ ಸ್ಟ್ಯಾಟ್ಸ್ ನಂಬರ್ನು ಕೂಡ ಇದೆ. ಎಲ್ಲವೂ ಕೂಡ ಏನಿದೆಪ್ಪ ಅಂತಂದ್ರೆ ಇಲ್ಲಿ ಅದನ್ನ ಕೊಡಲಾಗಿದೆ. ಸೊ ಈ ತರ ನಾವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದನ್ನ ಎಲ್ಲಿ ಸಿಗತ್ತೆ, ವಿದ್ಯಾರ್ಥಿಗಳು ಎಲ್ಲಿ ಸಿಗತ್ತೆ ಅಂದ್ರೆ ನಿಮ್ಮ ಶಾಲೆಗಳಲ್ಲಿ ಸಿಗತ್ತೆ. ಪರೀಕ್ಷೆ ಒಂದಿನ ಮುಂಚಿತವಾಗಿ ಅಥವಾ 2 ದಿನ ಮುಂಚಿತವಾಗಿ ನಿಮ್ಮ ಶಾಲೆಯಲ್ಲಿ ಅದನ್ನು ಕೊಡ್ತಾರೆ. ಅಲ್ಲಿಂದ ಹೋಗಿ ಅದನ್ನ ನೀವು ಕಲೆಕ್ಷನ್ ಅನ್ನ ಮಾಡ್ಕೋಬಹುದು. ಇನ್ನು ಕೆಳಗಡೆ ಒಂದು ಆಪ್ಷನ್ ಅನ್ನು ಕೊಡಲಾಗಿದೆ, ಡೌನ್ಲೋಡ್ ಅಪ್ಡೇಟೆಡ್ ಫೈನಲ್ ಅಡ್ಮಿಷನ್ ಟಿಕೆಟ್ ಫಾರ್ 2025 ಸ್ಟೂಡೆಂಟ್ ವೈಸ್ ನು ಕೂಡ ಸ್ಕೂಲ್ ವೈಸ್ ನು ಕೂಡ ಅಟ್ ಎ ಟೈಮ್ ಎಲ್ಲ ಡೌನ್ಲೋಡ್ ಆಗ್ತದೆ. ಪ್ರತಿಯೊಂದು ಸ್ಟೂಡೆಂಟ್ ಬೇಕಂದ್ರೂ ಸಹಿತ ಇಲ್ಲಿ ಸ್ಟೂಡೆಂಟ್ ವೈಸ್ ನು ಕೂಡ ನಾವು ನೋಡ್ಕೋಬಹುದು. ಇಲ್ಲಿ ಅದನ್ನ ಕ್ಲಿಕ್ ಮಾಡಿದ್ರೆ ಅವರ STS ನಂಬರ್ ಅನ್ನ ಕೇಳುತ್ತೆ. ಸೊ ಇಲ್ಲಿ ಒಂದು STS ನಂಬರ್ ಅನ್ನ ಹಾಕ್ತೀನಿ. ಪ್ರಿಂಟ್ ಅಡ್ಮಿಷನ್ ಟಿಕೆಟ್ ಅಂದಾಕ್ಷಣನೆ ಆ ಒಂದು ವಿದ್ಯಾರ್ಥಿಯ ಸಿಂಗಲ್ ಆಗಿರುವಂತಹ ವಿದ್ಯಾರ್ಥಿ ಅಡ್ಮಿಷನ್ ಟಿಕೆಟ್ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಏನಾಗಿರುತ್ತೆ, ಡೌನ್ಲೋಡ್ ಆಗಿರುತ್ತೆ. ಇಲ್ಲಿ ಸಪರೇಟ್ ಆಗಿರುವಂತಹ ಸ್ಟೂಡೆಂಟ್ ವೈಸ್ ನು ಕೂಡ ಪಡ್ಕೊಳ್ಬಹುದು ಹಾಗೂ ಸ್ಕೂಲ್ ವೈಸ್ ನು ಕೂಡ ಪಡ್ಕೊಳ್ಬಹುದು. ಸೊ ಈ ತರ ನಮ್ಮ ಸ್ಕೂಲ್ ಲಾಗಿನ್ ಇಂದ ನಾವು ಡೌನ್ಲೋಡ್ ಅನ್ನ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಹಾಗೂ ವಿದ್ಯಾರ್ಥಿಗಳು ನಿಮ್ಮ ಶಾಲೆಗಳಲ್ಲಿ ಆ ಒಂದು ಹಾಲ್ ಟಿಕೆಟ್ ಅನ್ನ ಕಲೆಕ್ಷನ್ ಅನ್ನ ಮಾಡ್ಕೋಬಹುದು. ಇವಾಗಲೇ ಆಗಿದೆ. ಸೊ ಸ್ವಲ್ಪ ದಿನಗಳ ಬಿಟ್ಟು ನಿಮಗೆ ಕೊಡ್ತಾರೆ. ಎಕ್ಸಾಮ್ ಸಮೀಪ ಇರುವಾಗ ನಿಮಗೆ ಕೊಡ್ತಾರೆ. ಅಲ್ಲೇ ಶಾಲೆಯಲ್ಲಿ ಇರ್ಲಿಕ್ಕೆ ಕೊಡಿ, ಯಾಕಂದ್ರೆ ನಿಮ್ಮ ಹತ್ರ ಬಂದ್ರೆ ನೀವು ಕಳ್ಕೊತೀರಾ ಅಥವಾ ಅದಕ್ಕೆ ಏನಾದ್ರೂ ಹಾನಿ ಉಂಟಾಗ್ತದೆ. ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಅಂದ್ರೆ, ನಿಮಗೆ ಹಾಲ್ ಟಿಕೆಟ್ ಕೊಟ್ಟಾದ್ಮೇಲೆ 4 ರಿಂದ 5 ಕಾಪೀಸ್ ಗಳನ್ನ ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಪರೀಕ್ಷಾ ಸಮಯದಲ್ಲಿ ಒಂದೊಂದ್ಸಲ ಏನಾಗ್ತದೆ, ಗಡಿಬಿಡಿ ಎಲ್ಲ ಮರೆತು ಹೋಗ್ತೀರಾ ಅಥವಾ ಎಲ್ಲರೂ ಕಳ್ಕೊಂಡು ಹೋಗಿರ್ತಾರೆ. ಸೊ ಹಾಗಾಗಿ ಅದನ್ನ ಆದಷ್ಟು ಶಾಲೆಯಲ್ಲಿ ಇರ್ಲಿಕ್ಕೆ ಕೊಡಿ. ಪರೀಕ್ಷೆ ಮುನ್ನಾ ದಿನ ಅಥವಾ ಪರೀಕ್ಷೆ ಇನ್ನೂ 2 ದಿನ ಇದೆ ಅಂದಾಕ್ಷಣನೇ ಅವಾಗ ನೀವು ಅದನ್ನ ಅಲ್ಲಿಂದ ನಿಮ್ಮ ಶಾಲೆಯಿಂದ ಕಲೆಕ್ಟ್ ಅನ್ನು ಮಾಡ್ಕೊಂಡು ಜೋಪಾನವಾಗಿ ಅದನ್ನ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಇರ್ಲಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಾಗೂ ನಿಮ್ಮ ಕೊಲೀಗ್ಸ್ ಜೊತೆಗೆ ಇದನ್ನ ಹಂಚಿಕೊಳ್ಳಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.